A. Sumimasen, minasan wa imasu ka? は A. Kaigi shitsu ni imasu. うん。 そうですか。どうも。は Excuse me, ಮಿರಾಸಾನ್ ಇದರಾ? うん。 ಇಲ್ಲ, ಮೀಟಿಂಗ್ ರೂಮ್ನಲ್ಲಿ ಇದ್ದಾರೆ. うん。 ಹೌದಾ, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್. ತಡಿ 1 2 3. ಓಕೆ, ನೆಕ್ಸ್ಟು ಹರ್ಷಿತಾ ಸರ್ ಹೇಳಿ. ಹರ್ಷಿತಾ ಸರ್. ಇಲ್ಲಿ ಟೀಚರ್ ಹೇಳಿ. ಟೀಚರಿಗೆ ಹೇಳ್ಬೇಕಾ? ಟೀಚರು ಸೆನ್ಸೆ. ಅದೇ ಸೆನ್ಸೆ. ಹ್ಞೂ. ಇದು ಓದ್ತಿದ್ದೆ. ಸಾರಿ ಸರ್. ಶೊಕುದೋ ಹಾಂ. ಶೊಕುದೋ ನಿ ಇಮಸ್. ಓಕೆ. ಸುಮಿಮಸೆನ್. ಸೆನ್ಸೆ ವ ಇಮಸ್ ಕಾ? ಇಯೆ ಶೊಕುದೋ ನಿ ಇಮಸ್. ಸೋ ದೆಸ್ ಕಾ? ದೋಮೋ. ಅಂದ್ರೆ ಟೀಚರ್ ಇದ್ದಾರಾ? ಶೊಕುದೋ ಡೈನಿಂಗ್ ಹಾಲ್. ಓಕೆ, ಡೈನಿಂಗ್ ಹಾಲ್ ಕೆಫೆಟೇರಿಯಾ ಅಲ್ಲಿದ್ದಾರೆ. ಹೌದಾ? ಇಲ್ಲ ಅಂತ ಹೇಳ್ಬೇಕಲ್ವಾ? ಇಲ್ಲ, ಕೆಫೆಟೇರಿಯಾ ಅಲ್ಲಿದ್ದಾರೆ. ಹೌದಾ, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ನೋಡಿ ನಾನು ಓದ್ತೀನಿ. ಸುಮಿಮಸೆ, ಮಿರಾಸಾನ್ ವಾ ಇಮಸ್ ಕಾ? ಇಯೆ, ಕೈಶಿಸು ಇಮಸ್. ಸೋ ದೇಸು ಕಾ? ದೋಮೋ. ಎಸ್, ಸಾಗರ್ ಸರ್. ಹಾಯ್ ಸೆನ್ಸ್. ಮಿರಾಸಾನ್ ವಾ ಇಕಿಮಸ್ ಕಾ? ಏನು ಹೇಳ್ತಿದ್ದೀರಾ? ಫಸ್ಟಿಂದ ಇಲ್ಲಿಂದ ಬನ್ನಿ. ಸೊ ಟೀಚರ್ ಆಯಿತಾ? ಯಾರು ಹೇಳ್ತೀರಾ ಟೀಚರ್ ಆದರೆ? ರಿಸರ್ಚರ್ ಗೊತ್ತಾ? ಕೆಂಕ್ಯೂಷಾ. ಓಕೆ ಸೆನ್ಸ್. ಸುಮಿಮಸೆನ್, ಗೆಂಕ್ಯೂಷಾ ವಾ ಇಕಿಮಸ್ ಕಾ? ಇಕಿಮಸ್ಕಲ್ಲ, ಇಮಸ್ಕಾ? ಗೆಂಕ್ಯೂಷಾ ವಾ ಇಮಸ್ ಕಾ? ಇಯೆ, ಗಿಂಕೋ ಎ ಇಮಾಶಿತಾ. ಗಿಂಕೋ ಎ ಇಕಿಮಾಶಿತಾ. ಸೋ ದೆಸು ಕಾ? ದೋಮೋ. ಏನಂತೆ? ಎಕ್ಸ್ಕ್ಯೂಸ್ ಮೀ, ರಿಸರ್ಚರ್ ಇದಾರಾ ಅಂತ ಕೇಳ್ತಾರೆ. ಇಲ್ಲ, ಬ್ಯಾಂಕ್ಗೆ ಹೋಗಿದ್ದಾರೆ. ಹೋಗಿದ್ದಾರೆ ಅಲ್ಲ ಸರ್, ಹೋದ್ರು. ಬ್ಯಾಂಕ್ಗೆ ಹೋದ್ರು. ಹೋಗಿದ್ದಾರೆ ಅಲ್ಲ, ಹೋದ್ರು. ಹೌದಾ, ಥ್ಯಾಂಕ್ ಯು ಅಂತೆ. ಥ್ಯಾಂಕ್ ಯು ಅಂತೆ. ಓಕೆ. ನೆಕ್ಸ್ಟು ಸುಮನ್ ಸರ್. ಅಪ್ಪ. ಸುಮಿಮಸೆನ್, ಚಿಚಿ ವಾ ಇಮಸ್ ಕಾ? ಇಯೆ, ಯುಬಿನ್ ಕೊಕು ಎ ಇಕಿಮಾಶಿತಾ. ದೆಸು ಕಾ? ದೋಮೋ. ಸುಮಿಮಸೆನ್, ಎಕ್ಸ್ಕ್ಯೂಸ್ ಮೀ, ಅಪ್ಪ ಅವರು ಇದ್ದಾರಾ? ಇಲ್ಲ, ಪೋಸ್ಟ್ ಆಫೀಸ್ಗೆ ಹೋಗಿದ್ದಾರೆ. ಹೋಗಿದ್ರಲ್ಲ, ಹೋದ್ರು. ಪೋಸ್ಟ್ ಆಫೀಸ್ಗೆ ಹೋದ್ರು. ಓಕೆ, ಹೌದಾ? ಓಕೆ, ಥ್ಯಾಂಕ್ ಯು. ಅಲ್ಲಿಗೆ ಹೋದ್ರು. ಓಕೆ, ಮಸ್ತ ಇತ್ತೆ. ಎಸ್. ನೆಕ್ಸ್ಟು ಚೈತ್ರ ಸರ್. ಸುಮಿಮಸೆನ್, ನೋಟೋ ವಾ ಅರಿಮಾಸ್ ಕಾ? ಹಂಗಾದ್ರೂ ಕೇಳ್ಬೋದು. ನೋಟೋ ವಾ ಅರಿಮಾಸೆಂಕ. ಅರಿಮಾಸೆಂಕ ಇಲ್ವಾ? ನೋಡಿ, ಇಲ್ಲಿ ನಾವು ಕನ್ನಡದಲ್ಲೂ ಹೇಳ್ತೀವಲ್ಲ ನೆಗೆಟಿವ್ ಅಲ್ಲಿ, ಇಲ್ವಾ? ಇದೆಯಾ? ಎರಡು ಒಂದೇ ಅಲ್ಲ ಅರ್ಥ? ಅದೇ ಥರ. ನೋಟೋ ದೆಸು ಕಾ? ಇಚಿಬಾನ್ ಉವೆ ನೋ ತನಾ ದೆಸು. ದೋಮೋ. ನೋಟ್ಬುಕ್ ಫಸ್ಟ್ ಇಚಿಬಾನ್. ಸೊ ಟಾಪ್ ಮೋಸ್ಟ್ ಅಂತ. ಟಾಪ್ ಮೋಸ್ಟ್.
ಟಾಪ್ ಮೋಸ್ಟ್ ಮೋಸ್ಟ್ ಮೇಲ್ಗಡೆಯನ್ನ ಮೇಲಿನ ಶೆಲ್ಫು ಶೆಲ್ಫಲ್ಲಿ ಇದೆ ಅಂತ ಹೇಳ್ಬೋದಿತ್ತು, ನೀ ಅರಿಮಸ್ ಅಂತ ಹೇಳ್ಬೋದಿತ್ತು. ಸಿಂಪಲ್ ಆಗಿ ಅದು ಅಂತ ಅಂದರು. ಆ ಟಾಪ್ ಮೋಸ್ಟ್ ಮೇಲಿನ ಶೆಲ್ಫು. ಶೆಲ್ಫ್. ಒಂದಿದೆ, ಎರಡಿದೆ, ಮೂರಿದೆ. ಇದರಲ್ಲಿ ಟಾಪ್ ಮೋಸ್ಟ್ ಇಚಿಬಾನ್ ಊಯೆ. ಇಚಿಬಾನ್ ಊಯೇನೋ ಥನದೆಸ್, ಇಲ್ಲ ಇಚಿಬಾನ್ ಊಯೇನೋ ಥನನಿ ಅರಿಮಸ್ ದೋಮೋ. ಸೊ ಇಲ್ಲಿ ನೋಡಿ, ನೋತವ ಅರಿಮಸ್ಕ ಅಂತಲೂ ಕೇಳ್ಬೋದು, ನೋತವ ಅರಿಮಸೆಂಕ ಅಂತಲೂ ಕೇಳ್ಬೋದು. ನಿಮಗೆ ಬಿಟ್ಟು ಅರಿಮಸೆಂಕ ಇಲ್ವಾ, ಇದೆಯಾ ನೋಡಿ, ಅದು ಯಾವ ಸಂದರ್ಭದಲ್ಲಿ ಕೇಳ್ತೀವಿ ನಿಮಗೆ ಬಿಟ್ಟಿದ್ದು. ಸುಮಿಸೆ ನೋತವ ಅರಿಮಸೆಂಕ ನೋತದೆಸ್ಕ ಅಲ್ಲ ಇಚಿಬಾನ್ ಊಯೇನೋ ಥನದೆಸ್ ದೋಮೋ. ಓಕೆ, ನೆಕ್ಸ್ಟು ಹರ್ಷಿತಾ ಸರ್. ಇದೇನು ದೇಂಚಿನ ಸರ್? ಡೆಂಚಿ. ದೇಂಚಿ. ಡೆಂಚಿ ಅಂದರೆ ಬ್ಯಾಟ್ರಿ, ಕಾರ್ ಬ್ಯಾಟ್ರಿ ಗೊತ್ತಾ? ಡೆಂಚಿ ಅನ್ಕೊಳ್ಳಿ. ಸುಮಿಮಸೆನ್ ದೇಂಚಿವ ಅರಿಮಸೆನ್ಕ ದೇಂಚಿ ದೆಸ್ಕ? ದೇಂಚಿ ಅಲ್ಲ, ಡೆಂಚಿ. ದೇಂಚಿ ದೆಸ್ಕ? ಇಚಿಬಾನ್ ಶಿತಾನೋ ತನಾದೆಸ್. ಓಕೆ, ಇಚಿಬಾನ್ ಶಿತಾನೋ ತನಾದೆಸ್ ದೋಮೋ. ಅರ್ಥ? ಎಕ್ಸ್ಕ್ಯೂಸ್ ಮೀ, ಬ್ಯಾಟ್ರಿ ಇದೆಯಾ? ಬ್ಯಾಟ್ರಿ ಇಲ್ವಾ? ಬ್ಯಾಟ್ರಿ ಇಲ್ವಾ? ಬ್ಯಾಟ್ರಿನಾ ಅಂತ ಕೇಳ್ತಾರೆ. ಆ ಬ್ಯಾಟ್ರಿ ಇದು ಇಚಿಬಾನ್ ಶಿತ. ಟಾಪ್ ಮೋಸ್ಟ್ ಅಂದ್ವಿ, ಇಂಗ್ಲೀಷ್ ಅಂತಪ್ಪ, ಫುಲ್ ಕೆಳಗಡೆ. ನಾವು ಹೇಳೋದಾದ್ರೆ ಫುಲ್ ಕೆಳಗಡೆ ಇದೆ ಅಂತ. ಫುಲ್ ಕೆಳಗಡೆಯ ಶೆಲ್ಫು. ಫುಲ್ ಕೆಳಗಡೆಯ ಶೆಲ್ಫ್ ಅಲ್ಲಿ ಇದೆ ಅಂತ. ಇದು ಈಗ ಎಕ್ಸಾಂಪಲ್ ಅಲ್ಲೂ ಇಚಿಬಾನ್ ಇರುತ್ತಲ್ವಾ? ಇಚಿಬಾನ್ ಊಯೆ ಇಚಿಬಾನ್ ಶಿತ. ಫುಲ್ ಮೇಲ್ಗಡೆ, ಫುಲ್ ಕೆಳಗಡೆ. ನಮ್ಗೆ ಹೇಳ್ಬೋದಾ ಕನ್ನಡದಲ್ಲಿ? ಇಚಿಬಾನ್ ಶೆಲ್ಫ್. ಇಚಿಬಾನ್ ಅಂದರೆ ಪೊಸಿಷನ್ ಹೇಳುತ್ತೆ. ಪೊಸಿಷನ್. ಅದೇ ಟಾಪ್ ಮೋಸ್ಟ್. ಸೊ ಟಾಪ್ ಮೋಸ್ಟ್ ಅಂದರೂ ಅದೇ ಟಾಪ್ ಮೋಸ್ಟ್ ಮೇಲ್ಗಡೆ ಅಂತಲೂ ಹೇಳೋಕ್ಕಲ್ಲ. ಟಾಪ್ ಮೋಸ್ಟ್ ಅಂದ್ರೆ ಮೇಲ್ಗಡೆ ಅಂತ ಅರ್ಥ. ಸೊ ಕನ್ನಡದಲ್ಲಿ ನೆನ್ಪಿಟ್ಕೊಳ್ಳಿ, ಫುಲ್ ಮೇಲ್ಗಡೆ, ಫುಲ್ ಕೆಳಗಡೆ. ಓಕೆ. ಇಚಿಬಾನ್ ಅಂದರೆ ಅದೇ, ಇಚಿಬಾನ್ ಅಂದರೆ ಈ ಥರ ಪೊಸಿಷನ್ ಇದೆ. ಮೇಲ್ಗಡೆ ಹೇಳ್ಬೇಕಂದ್ರೆ ಫಸ್ಟ್ ಟಾಪ್ ಮೋಸ್ಟ್, ಅದಕ್ಕೆ ಇಚಿಬಾನ್ ಅಂತಾರೆ, ಫಸ್ಟ್ ಅಂತ. ಫಸ್ಟ್ ಮೇಲ್ಗಡೆ, ಫಸ್ಟ್ ಕೆಳಗಡೆ. ಮೋಸ್ಟ್ಲಿ ಹೂವೆ ಶಿತ ನೋಡಿ ಹೇಳ್ಬೇಕನ್ಸುತ್ತೆ, ಫುಲ್ ಮೇಲೆ ಫುಲ್ ಕೆಳಗಡೆ. ಹೌದು, ಎಕ್ಸಾಕ್ಟ್ಲಿ. ಸೊ ಇದು ಫುಲ್ ಕೆಳಗಡೆ ಅಂದರೆ ಇಲ್ಲಿದೆ, ಫಸ್ಟು, ಸೆಕೆಂಡು, ಥರ್ಡು ಇದೆ ಲಾಸ್ಟ್. ಅದು ಕೆಳಗಡೆ ಇನ್ಯಾವುದೂ ಇಲ್ಲ. ಇಚಿಬಾನ್ ಶಿತ. ಇಚಿಬಾನ್ ಶಿತಾನೋ ಥನದೆಸ್. ಓಕೆ, ಸಾಗರ್ ಸರ್. ಆಯ್ತಲ್ವಾ? ಓಕೆ, ಎರಡು ಮುಗಿಸ್ಬಿಡೋಣ ತಾಳಿ. ಫಿರುಮು. ಏಯಾಕರ ಸಾಂದಾನ್ಮೆ. ಉಯೇಕರ ಮೇಲಿಂದ ಮೂರನೇದು. ಥರ್ಡ್ ಸೆಲ್. ಮೇಲಿಂದ ಮೂರನೇದು ಸಾಂದಾನ್ಮೆ. ಸುಮಿಮಸೆನ್ ಫುಯಿರೋಮುವ ಅರಿಮಸೆಂಕ. ಫಿರುಮು ಅರಿಮಸೆಂಕ. ಎಕ್ಸ್ಕ್ಯೂಸ್ ಮೀ, ಫಿರುಮು ಅಂದ್ರೆ ಏನು? ಇದು ಕ್ಯಾಮ್ರಾದಲ್ಲಿ ಫಿಲ್ಮ್ ಹಾಕ್ತೀವಲ್ಲ, ಆ ರೀಲು, ಅದಕ್ಕೆ ಫಿಲ್ಮ್ ಅಂತಾರೆ. ಓಕೆ, ಎಕ್ಸ್ಕ್ಯೂಸ್ ಮೀ, ಅದು ಫಿರುಮು ಇಲ್ವಾ? ಫಿರುಮು ದೆಸ್ಕ? ಫಿರುಮಾ ಅಂತ ಕೇಳ್ತಾರೆ. ನೋ ಸಾಂದಾಯ್ಮೇನೋ ತಾನಾದೆಸ್. ಇದು ನೋಡಿ, ಇದು ಆ ಮೇಲಿಂದ
ಮೂರನೇದು ಓ ಉಯೆ ಕರ ಹಾಂ ಅನೋ ಉಯೆ ಕರ ಸಾಂದಾನ್ ಮೇ ನೋ ಸಾಂದಾನ್ ಮೇ ನೋ ತಾನಾ ದೆಸ್. ಹಾಂ ನೋಡಿ, ಇನ್ನೊಂದಿದೆ ಅಂತ ಇಲ್ಲೊಂದು ಅರ್ಥ ಅನ್ಕೊಳ್ಳಿ. ಇನ್ನೊಂದು ಟೇಬಲ್ ಇದೆ ಅಲ್ಲಿ, ಇನ್ನೊಂದು ಟೇಬಲ್ ಇದೆ. ಸೊ ಮೇಲಿಂದ ಮೂರನೇದು, ಮೇಲಿಂದ ಮೂರನೇ ಸೆಲ್ಲಲ್ಲಿದೆ. ಹಾಂ ಇದು ಹೆಂಗೆ ಗೊತ್ತಾ, ಇಚಿಬಾನ್ ಮೇ, ನಿಬಾನ್ ಮೇ, ಸಾನ್ಬಾನ್ ಮೇ, ಯೋನ್ಬಾನ್ ಮೇ. ಸೊ ಸಾನ್ಬಾನ್ ಮೇ ಮೇಲಿಂದ ಮೂರನೇದು. ಉಯೇಕರ ಸಾನ್ಬಾನ್ ಮೇನೋ ತನದೆ. ಬಾನ ದಾನ ಅದು ಉಯೇಕರ ಸಾನ್ದಾನ್ ಮೇ, ಸಾನ್ಬಾನ್ ಮೇ. ಹಾಂ 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 ಓಕೆ. ಸಾನ್ದಾನ್ ಮೇ. ಓಕೆ, ಸಾನ್ಬಾನ್ ಮೇನೂ ಹೇಳ್ಬೋದು. ಬಾನ್ ಅಂದರೆ ಇದು ನಂಬರ್ ಬರುತ್ತೆ, ಇಚಿಬಾನ್, ನಿಬಾನ್, ಸಾನ್ಬಾನ್ ಅದಾದರೂ ಹೇಳ್ಬೋದು. ಆದರೆ ಇಲ್ಲಿರೋದು ದಾನ್, ಸಾನ್ದಾನ್ ಮೇ. ಓಕೆ, ಇವರು ಥರ್ಡ್ ಅಂತ, ಮೂರನೇದು ಇವ್ರು ಕೊಟ್ಟಿರೋದು ಹೇಳೋಣ, ಥರ್ಡ್. ಸ್ವಲ್ಪ ಕಷ್ಟ ಇದೆ ಇದು. ಮೇಲಿಂದ ಮೂರನೇದು ಉಯೇಕರ ಸಾನ್ದಾನ್ ಮೇ, ಸಾನ್ದಾನ್ ಮೇನೋ ತನದೆಸ್. ಸ್ವಲ್ಪ ದೋಮ. ಸುಮನ್ ಸರ್. ಸುಮಿಮಸೇನ್ ತೆರತೇಪು ಅರಿಮಸೇನ್ ಕಾ ತೆರತೇಪು ದಿಸ್ ಕಾ ಅನೋ ಶಿತಕರ ನಿದಾನ್ ಮೇ ನೋ ತನದೆಸ್. ದೋಮೋ ಯಾವುದಂತೆ ಇದೆ ಹೇಳ್ಬೋದಾ? ಕೆಳಗಡೆಯಿಂದ ಎರಡನೇ ಲೈನ್ ಯಾವುದು? ಇದಾ? ಹಾಂ ಇದು. ಎಸ್, ದೋಮೋ. ನಾನು ಓದ್ಬಿಡ್ತೀನಿ. ಹಾಂ, ಸುಮಿಮಸೆ ಸೆರೋತೇಪುವ ಅರಿಮಸೆಂಕ ಸೆರೋತೇಪು ದೇಸ್ಕ ಅನೋ ಶಿತಕರ ನಿದಾನ್ ಮೇನೋ ತನದೆಸ್. ದೋಮೋ. ಎಸ್, ಇಷ್ಟ ನೋಡಿ. ಓಕೆ, ಇಲ್ಲಿಗೆ ಯಾವುದು ಸಿ ಮುಗಿತಾ ಬಂತು. ನಾಳೆ ಮಾಡಿ ಮುಗಿಸೋಣ ಕಂಟಿನ್ಯೂಯೇಷನು. ಇಲ್ಲಿ ಏನು ಡೌಟ್ ಇದೆಯಾ? ಹಾಂ, ಓಕೆ. ಎಲ್ಲರಿಗೂ ಸುಸ್ವಾಗತ. ಎಷ್ಟನೇ ಚಾಪ್ಟರ್? ಎಸ್, 10ನೇ ಚಾಪ್ಟರ್ ಮಾಡ್ತಾಯಿದ್ದೀವಿ. ಸಿ ಎಕ್ಸಸೈಸು ಮುಗಿತಾ ಬಂತು. ಇದು ಮುಗಿಸಿ ನೆಕ್ಸ್ಟು ಲಿಸ್ನಿಂಗಿಗೆ ಹೋಗೋಣ. ಬನ್ನಿ, ಯಾರು ಓದ್ತೀರಾ? ಓಕೆ. ಚಿಕಾಕೋನಿ ಬ್ಯೋಯಿಂಗ ಅರಿಮಾಸ್ಕ ಹತ್ರದಲ್ಲಿ ಅಥವಾ ಎಕ್ಸ್ಕ್ಯೂಸ್ ಮೀ ಹತ್ರದಲ್ಲಿ ಯೂಬಿಂಗ್ ಕ್ಯೋಕುಗ ಅರಿಮಾಸ್ಕ. ಪೋಸ್ಟ್ ಆಫೀಸ್ ಇದೆಯಾ? ಅಸೋಕೊನಿ ತಕಾಯಿ ಹಿರುಗ ಬೀರುಗ ಅರಿಮಸನೆ ಅಂದ್ರೆ ಓಕೆ. ಅರಿಮಸ ಅಸೋಕೊನಿ ತಕಾಯಿ ಅಂದ್ರೆ ಹತ್ತಿರದಲ್ಲಿ ತಕಾಯಿ ದೊಡ್ಡದು. ಹತ್ರ ಅಲ್ಲ, ಅಲ್ಲಿ. ಅಸಕೋ ಅಂದ್ರೆ ನೋಡಿ, ಬೆಟ್ ಮಾಡಿ ತೋರಿಸ್ತಾರೆ. ಕೊಕೋ ಸಕೋ ಅಸಕೋ. ಹಾ, ಓಕೆ. ಅಲ್ಲಿ ತಕಾಯಿ ದೊಡ್ಡದು ಬಿಲ್ಡಿಂಗ್ ಇದೆ ಅಲ್ವಾ? ನೇ ಅಂತ ಬಂದ್ರೆ ಅಲ್ವಾ ಅಂತ. ಅರಿಮಸನೆ ಇದೆ ಅಲ್ವಾ? ಇದೆ ಅಲ್ವಾ? ಇದೆ ಅಲ್ವಾ? ಅನೋ ತೊನಾರಿ ದೆಸ್. ಅನೋ ತೊನಾರಿ ದೆಸ್. ಅಲ್ಲಿ ಪಕ್ಕದ ತೊನಾರಿ ಹತ್ರದಲ್ಲಿ, ಅದೇ ಅದ್ರ ಪಕ್ಕ ಅಂತ. ಪಕ್ಕ ಇಲ್ಲ ಅಂತ ಹೇಳಿದ್ದಾರೆ. ಅನ್ನೋ ತೊನಾರಿ ದೆಸ್. ತೊನಾರಿ ಪಕ್ಕ. ಓಕೆ, ತೊನಾರಿ ಪಕ್ಕ. ಯಾವ್ದ್ರ ಪಕ್ಕ? ದೊಡ್ಡ ಬಿಲ್ಡಿಂಗ್ ಪಕ್ಕ. ನೋಡಿ, ಚಿತ್ರದಲ್ಲಿ ಹಂಗೆ ಇದೆ ಅಲ್ವಾ? ಎತ್ತರವಾದ ಬಿಲ್ಡಿಂಗು. ತಕಾಯಿ ಅಂದರೆ ಎತ್ತರ. ಅದ್ರ ಪಕ್ಕದಲ್ಲಿದೆ. ಅನ್ನೋ ತೊನಾರಿ ದೆಸ್. ಎಸ್. ವಕಾರಿ ಮಾಸ್ತಾ. ದೋಮೋ. ಎಸ್, ಅರ್ಥ ಆಯ್ತು, ಥ್ಯಾಂಕ್ಸ್. ಇಲ್ಲಿ ಈ ಅನು ಅಂತಂದರೆ ಇದಕ್ಕೇನು ಅರ್ಥ ಇಲ್ಲ. ಸೊ ಏನಪ್ಪ ಅಂದರೆ, ಇವ್ರ ಗಮನ ಸೆಳಿಬೇಕು ಅಂದರೆ ಹಿಂಗೆ ಹೇಳ್ತಾರೆ ಅಷ್ಟೇ. ಅವ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರ ಗಮನ ಸೆಳಿಬೇಕು ಅನ್ನೋ ಎಕ್ಸ್ಕ್ಯೂಸ್ ಮೀ ಥರ, ಆ ಥರ ಬಳಸ್ಬೋದು ಇದು.
近くに郵便局がありますか？ええ、あそこに高いビルがありますね。隣です。わかりました。どうも。next、ラグさん、スマンさん。先生ರಘು ಸನ್ ಎ ಸುಮನ್ ಸನ್ ಬಿ ಅವ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ. ನೀವು ಅವ್ರ ಗಮನ ಸೆಳೆದಿ. ಸರ್ ಇದು ವರ್ಡಿಂಗ್ ಓಕೆ ಇದು ಸೊ ನೀವು ಏನು ಕೇಳಬೇಕು, ಇದು ಎಲ್ಲಿದೆ ಅಂತ ಕೇಳಬೇಕು. ಇದು ಸೂಪ. ಓಕೆ ಅನ್ನೋ ಚಿಕ್ಕ ಕುನಿ ಸೂಪಗ ಹರಿಮಸ್ಕ ये असोको ni takai biruga arimasu ne. Shiroi desu. ಶಿರೋ ಇಲ್ಲ, ಉಶಿರೋ ದೆಸ್. Shiroi alla, sorry. ಹಾಂ, ಹಿಂದ್ಗಡೆ. ಅದ್ರ ಹಿಂದ್ಗಡೆ. ಅಸೋಕೋ ni ಅಲ್ಲಿ ತಕಾಯಿ ದೊಡ್ಡ ಬಿಲ್ಡಿಂಗ್ ಇದೆ ಅಲ್ವಾ, ಅದರ ಹಿಂದ್ಗಡೆ. ಅದ್ರ ಹಿಂದ್ಗಡೆ. ಅನೋ ಉಶಿರೋ ದೆಸ್. ವಕರಿಮಸ್ತಾ ದೋಮೋ. ಗೊತ್ತಾಯ್ತು, ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ರಘು ಸಾನು ಮತ್ತು ಕಲ್ಲೇಶ್ ಸಾನು. ಕಲ್ಲೇಶ್ ಸಾನ್ ಎ, ರಘು ಸಾನ್ ಬಿ. ನೀವು ಇದ್ರ ಬಗ್ಗೆ ಕೇಳಬೇಕು, ಬ್ಯಾಂಕ್ ಬಗ್ಗೆ. ಓಕೆ. 近くにポストがありますか? ಪೋಸ್ಟನಾ? ಇದು ಬ್ಯಾಂಕು. ನಾನು ಲಾಸ್ಟಿಂದ ಓದಿದೆ. ಓಕೆ, ಇದು ಚಿಕಾಕುನಿ ಗಿಂಕೋಯಿಗ ಅರಿಮಸ್ಕ? ಹೇಳಿ ಅರ್ಥದಲ್ಲಿ, ಕನ್ನಡದಲ್ಲಿ. ಚಿಕಾಕು ಅಂದ್ರೆ ಹತ್ತಿರದಲ್ಲಿ ಬ್ಯಾಂಕ್ ಇದೆಯಾ? ಎಸ್. ಅಸೋಕೋ ni ತಕಾಯಿ ಬಿರುಗ ಅರಿಮಸ್ ನೆ. ಅನೋ ನಕ ದೆಸ್. ಅನೋ ನಕ ದೆಸ್. ಅರ್ಥ? ಅಸೋಕೋ ni ಅಂದ್ರೆ ಆ ಬಿಲ್ಡಿಂಗ್ ಅಲ್ಲಿ, ಆ ದೊಡ್ಡ ಬಿಲ್ಡಿಂಗ್ ಅಲ್ಲಿ ಇದೆ. ಅಲ್ಲ, ಅಲ್ಲಿದೆ. ಅಲ್ಲಿ ನೋಡಿ, ಅಸೋಕನಿ ಅಲ್ಲಿ ಎತ್ತರವಾದ ಬಿಲ್ಡಿಂಗ್ ಇದೆ ಅಲ್ವಾ, ತೋರಿಸ್ಬಿಟ್ಟು ಕೈ ತೋರಿಸಿ ಹೇಳ್ತಾನೆ, ಇದೆ ಅಲ್ವಾ, ಅದ್ರ ಒಳಗಡೆ. ಅನೋ ನಕಾದೆಸ್. ವಕರಿಮಸ್ತಾ ದೋಮೋ. ತಿಳಿಯಿತು, ಥ್ಯಾಂಕ್ಸ್. ಎಸ್. ನೆಕ್ಸ್ಟ್ ಕಲ್ಲೇಶ್ ಸಾನು ಮತ್ತು ಹರ್ಷಿತಾ ಸಾನ್. ಕಲ್ಲೇಶ್ ಸಾನ್ ಎ. ಅಲ್ಲ ಸಾರಿ, ನೀವು ಬಿ, ಹರ್ಷಿತಾ ಸಾನ್ ಎ. ಸೊ ನೀವು ಪೋಸ್ಟ್ ಆಫೀಸ್ ಬಗ್ಗೆ ಕೇಳಬೇಕು. ಚಿಕಾಕು ni ಪೋಸ್ಟೋಗ ಅರಿಮಸ್ಕ? ಕನ್ನಡ. ಅಲ್ಲಿ ಚಿಕಾಕು ಹತ್ರದಲ್ಲಿ ಪೋಸ್ಟ್ ಆಫೀಸ್ ಇದೆಯಾ? ಪೋಸ್ಟ್ ಆಫೀಸ್ ಅಲ್ಲ, ಇದು ಪೋಸ್ಟ್ ಬಾಕ್ಸು, ಪೋಸ್ಟು ಅಂತೀವಿ. ಪೋಸ್ಟ್. ಓಕೆ, ಪೋಸ್ಟ್ ಬಾಕ್ಸ್ ಇದೆಯಾ? ಯಾಕಂದ್ರೆ ಲೆಟರ್ ಹಾಕ್ಬೇಕು, ಅವ್ರ ಹತ್ರ ಲೆಟರ್ ಇದೆ. ಅಸೋಕನಿ ತಕಾಯಿ ಬಿರುಗ ಅರಿಮಸ್ನೆ. ಬೀರು ಅಂದ್ರೆ ಬೇರೆ ಅರ್ಥ ಹೋಗುತ್ತೆ. ಬಿರುಗ ಅರಿಮಸ್ನೆ. ಅನೋ ಮಾಯಿದೆಸ್. ಅಲ್ಲಿ ಎತ್ತರವಾದ ಬಿಲ್ಡಿಂಗ್ ಇದೆಯಲ್ಲ, ಅಲ್ಲಿ ಅಂದ್ರೆ ಅಲ್ಲಿ. ಓಕೆ. ಅನೋ ಮಾಯೆಸ್. ಅದ್ರ ಮುಂದ್ಗಡೆ ಇದೆ. ಅನೋ ಮಾಯೇನಿ ಅರಿಮಸ್ ಅಂತಾದ್ರೂ ಹೇಳ್ಬೋದು, ಅನೋ ಮಾಯೆದಿಸ್ ಅಂತಾದ್ರೂ ಹೇಳ್ಬೋದು. ಅದರ ಮುಂದ್ಗಡೆ ಇದೆ.
ಏನೋ ನೋ ಮಾಯನಿ ಅರಿಮಸ್, ಅನೋ ಮಾಯನಿ ಅರಿಮಸ್. ಅದ್ರ ಮುಂದ್ಗಡೆ ಇದೆಯಲ್ಲ ಅದು. ವಕರಿಮಷ್ಟ ದೋಮೋ ಎಸ್, ಅರ್ಥ ಆಯ್ತು, ಥ್ಯಾಂಕ್ಸ್. ಥ್ಯಾಂಕ್ಸ್. ಓಕೆ, ಇದು ಮುಗಿತಾ ಹಂಗಾರೆ? ಹಾಂ, ಸಿ ಸೆಕ್ಷನ್ ಮುಗೀತು. ಉಕೇತ್ಸುಕೇನಿ ಹಾಂ, ಮಿರಾಸಾನ್ಗ ಇಮಸ್ ಸಿಂಪಲ್. ಅಂತ ಕೊಟ್ಟಿದ್ದಾರೆ. ಉಕೇತ್ಸುಕೇನಿ ಮಿರಾಸಾನ್ಗ ಅಂದ್ರೆ ರಿಸೆಪ್ಷನ್ ಡೆಸ್ಕ್ ಅಲ್ಲಿ ಮಿರಾಸಾನ್ ಅವರು ಇದಾರಣ ಇಮಸ್ ಕಾಣ್ತಾ ಇದೆಯಾ? ಇದಾರೆ. ಎಸ್, ಇದಾರೆ. ಅಲ್ಲಿ ಇವರು ಇದ್ದಾರೆ. ಅಲ್ಲಿ ಮಿರಾಸಾನ್ ಅವರು ಇದ್ದಾರೆ. ಅಸೊಕೊನಿ ಮಿರಾಸಾಂಗ ಇಮಸ್, ಅಲ್ಲಿ ಇವರು ಇದ್ದಾರೆ. ಎಸ್, ಚಂದ್ರಸಾನ್. ವೈನ್ ಉರಿಬಾವ ಚಿಕಾಕುನಿ ಅರಿಮಾಸ್. ಓಕೆ, ವೈನ್ ಶಾಪು ಹತ್ರದಲ್ಲಿ ಇದೆ. ಆದರೆ ಇದು ಹತ್ರ ಅಲ್ಲ, ಇದು ನೋಡಿ ಎಲ್ಲಿದೆ ಅಂತ. ಆ ಚಿಕಾನಿ ಹಾಂ, ಕೆಳಗಡೆ. ಕೆಳಗಡೆ ಇದೆ, ಬಟ್ ಇನ್ನು ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ಬೇಸ್ಮೆಂಟಲ್ಲಿದೆ ಅಂತ. ಇದು ಬೇಸ್ಮೆಂಟ್ ಅಂದರೆ ಇದಕ್ಕೆ ಹೋಗಿರ್ತಾರೆ, ಅದು ಮಾಲಿಗೆ ಗ್ರೌಂಡ್ ಫ್ಲೋರ್. ಹಾಂ ಸರ್. ಸೊ ಚಿಕಾಕುನಿ ಅರಿಮಾಸ್. ಎಸ್, ಅರಿಮಸ್ ಆಗುತ್ತೆ. ಅರಿಮಸ್. ನೆಕ್ಸ್ಟ್ ಕಲೆ ಸರ್. ಆಯ್ತು. ಇನುಗ ದೊಕೊನಿ ಡ್ಯಾಶ್ ಕಾ ಇನುಗ ದೊಕೊನಿ ಇಮಸ್ ಕಾ, ನಾಯಿ ಎಲ್ಲಿ ಇದೆ? ಇನುವ ದೊಕೊನಿ ಇಮಸ್ ಕಾ, ನಾಯಿ ಎಲ್ಲಿದೆ? ಎಸ್, ಇಮಸ್ ಕಾ. ಇನುವ ದೊಕೊನಿ ಇಮಸ್ ಕಾ, ನಾಯಿ ಎಲ್ಲಿದೆ? ಎಸ್, ರಘು ಸರ್. ಅಸೊಕೊನಿ ಒಂದು ನಿಮಿಷ ಸರ್. ಹೈ. ಅಸೊಕೊನಿ ಚೀಸೈ ಒತೊಕೊನೊ ಕೋಗ ಡ್ಯಾಶ್. ಓಕೆ, ಅಸೊಕೊನಿ ಚೀಸೈ ಒತೊಕೊನೊ ಕೋಗ ಇಮಸ್. ಎಸ್, ಅರ್ಥ. ಅಸೊಕೊನಿ ಅಲ್ಲಿ ಚೀಸೈ ಚಿಕ್ಕ ಹುಡುಗ. ಚಿಕ್ಕ ಹುಡುಗ ಇದ್ದಾನೆ. ಸೂಪರ್. ಸುಮನ್ ಸರ್. ರೈಜೋಕೋ ನೋ ನಕಾನಿ ನಾನಿ ಮೋ ಅರಿಮಸೆನ್. ಏನಂತೆ? ಫ್ರಿಡ್ಜ್ ಅಲ್ಲಿ ಏನೂ ಇಲ್ಲ. ಫ್ರಿಡ್ಜಿನ ಒಳಗಡೆ. ಸೊ ಇದು ನೋಡ, ಹೆಂಗೆ ಪ್ರೊನೌನ್ಸ್ ಮಾಡಿ ನೋಡು. ಫ್ರಿಡ್ಜು ರೈಜೋಕೋ. ರೈ ಅಲ್ಲ, ರೇಜೋಕೋ. ರೇ ರೈಜೋಕೋ. ಹೈ. ರೇಜೋಕೋನೋ ನಕನಿ ನಾನಿಮೋ ಅರಿಮಸೇನ್, ಅದ್ರ ಒಳಗಡೆ ಏನೂ ಇಲ್ಲ. ಓಕೆ, 5ನೇದು ಹರ್ಷಿತಾ ಸರ್. ಜಿಮ್ಶೋನಿ ಬಾರೆಮೋ. ಬಾನಾ ದಾ ಅಲ್ವಾ? ಸಾರಿ, ದಾರೆಮೋ. ಹಾಂ, ಜಿಮ್ಶೋನಿ ಹೈ. ಅಂದ್ರೆ ಆಫೀಸಲ್ಲಿ ದಾರೆಮೋ. ಯಾರು ಇದ್ದಾರೆ? ಇಮಸ್ಕ. ಐ, ಕನ್ನಡದಲ್ಲಿ ಹಂಗೆ ಹೇಳ್ತೀವ? ಯಾರು ಇದ್ದಾರೆ ಅಂತೀವ? ಹಾಂ, ಯಾರಿದ್ದಾರೆ? ಅದು ಯಾರು ಇದ್ದಾರೆ, ಇಲ್ಲಿ ಯಾರು ಇಲ್ಲ. ದಾರೆಮೋ. ಇಮಸೆನ್. ಎಸ್, ಇಮಸೆನ್. ಆಫೀಸಲ್ಲಿ ಯಾರು ಇದು ಎಳಿಬೇಕು ನಾವು ಕನ್ನಡ. ಯಾರೂ ಇಲ್ಲ, ಯಾರು ಕೂಡ ಇಲ್ಲ. ಯಾರು ಕೂಡ ಇಲ್ಲ. ಮೋ ಇರ್ಲಿಲ್ಲ ಅಂದಿದ್ರೆ ಇಮಸ್ ಬರ್ತಿತ್ತ. ಇಲ್ಲಿ ದಾರೆಗ ಇಮಸ್ಕ, ಯಾರಿದ್ದಾರೆ? ಗಾ ಬರೋದಿಲ್ಲಿ. ದಾರೆಗ ಇಮಸ್ಕ, ಯಾರಿದ್ದಾರೆ? ಯಾರೂ ಇಲ್ಲ. ಯಾರು ಇದ್ದಾರೆ, ಯಾರೂ ಇಲ್ಲ. ಸೊ ದಾರೆಮೋ ಇಮಸೆನ್. ಅದೇ ಥರ ದಾರೆಮೋ ಇಮಸೆನ್, ನಾನಿಮೋ ಅರಿಮಸೆನ್.
ಏನೂ ಇಲ್ಲ, ಯಾರೂ ಇಲ್ಲ. ಓಕೆ, ಐದನೇದು ಚೈತ್ರ ಸರ್. ಇಸುನು ಶಿತಾನಿ ನೆಕೋಗ ಇಮಾಸ್. ಓ, ಚೇರ್ನ ಕೆಳಗೆ ಹಾಂ, ಬೆಕ್ಕು ಇದೆ. ಬೆಕ್ಕು ಇದೆ. ಸೂಪರ್. ಕಲೆ ಸರ್. ಲೈಸೆನ್ಸ್ ಹ್ಞೂ ಫಸ್ಟ್ ಒನ್ ಅಲ್ಲ ಸೆನ್ಸೆ. ಹಾಂ, ಫಸ್ಟ್ ಒನ್. ಕೆಶಿಗೋಮಿವ ಕಬಾನ್ನು, ಹ್ಞೂ ಕೆಶಿಗೋಮಿವ ಕಬಾನ್ನು ಹ್ಞೂ ನಖ ಡ್ಯಾಶ್ ಅರಿಮಸ್. ಹ್ಞೂ ನಖ ಕೆಶಿಗೋಮಿವ ನಖ ನಖ ಅಂದರೆ ಒಳಗೇನ ಸೆನ್ಸೆ. ವರ್ಡ್ಸ್ ಅರಿಮಸ್ ಅಂದರೆ ಇದೆ ಅಂತ. ಹಾಂ, ಇದೆ. ಅರಿಮಸ್ ಇತ್ತು ಅಂದರೆ ಸೊ ಎಲ್ಲಿ ಎಲ್ಲಿ ಅಂತ ಪ್ರಶ್ನೆ ಹಾಕೊಳ್ಳಿ. ನೋಡಿ, ಎಲ್ಲ ಸ್ಥಳ ಇದೆಯಾ? ಅಲ್ಲಿ ಸ್ಥಳದ ವರ್ಡ್ ಯಾವ ಥರ ಕಾಣ್ತಿದೆಯಾ? ಎಲ್ಲಿ? ಕಬಾನ್ನೋ ನಕ, ಇದರ ಒಳಗಡೆ. ಇದರ ಒಳಗಡೆ ಕಬಾನ್ನೋ ನಕ ನೀ ನಕಾನಿ ಅರಿಮಸ್. ಅರಿಮಸ್ ಅಷ್ಟೇ ಅಲ್ವಾ? ಸಿಂಪಲ್. ಯಾವುದಂತೆ ಇದು? ಇದೇನಿದು? ಕೆಶಿಗೊಮು. ಕೆಶಿಗೋಮಿ ಅಂದರೆ ರಬ್ಬರು. ಇದು ಇದರ ಒಳಗಡೆ ಇದೆ. ಓಕೆ. ಅರ್ಥ ಆಯ್ತಾ? ಡೌಟ್ ಇದೆಯಾ ಅಲ್ಲಿ? ಇಲ್ಲ ಸೆನ್ಸೆ, ಇಲ್ಲ. ಕೆಶಿಗೊಮಿವ ಕಬಾನ್ನೋ ನಕಾನಿ ಅರಿಮಸ್, ಇದು ಇದರ ಒಳಗಡೆ ಇದೆ. ಇದು ಪೊಸಿಷನ್, ಇದು ಸಾರಿ, ಇದು ಪ್ಲೇಸು. ಈ ಪ್ಲೇಸಲ್ಲಿದೆ ಅನ್ನೋಕ್ಕೆ ನೀ ಬಳಸ್ತಾರೆ. ಸೊ ಇದು ಈ ಜಾಗದಲ್ಲಿ ಇದೆ. ಅರಿಮಸ್, ಇದು ಪ್ಯಾಟರ್ನ್. ಅರಿಮಸ್ಸು ಇದು ಇದರಲ್ಲಿ ಅಲ್ಲಿ ಇದೆ. ಎಸ್. ರಘು ಸರ್. ಹಾಂ, ನುರಿಬಾ ಅದು ಫಸ್ಟ್ ನುರಿಬಾ. ನೊರಿಬಾ ಅಂದರೆ ಹತ್ತೋ ಜಾಗ. ಏನು ಹತ್ತೋ ಜಾಗ? ತಾಕುಶಿ. ಟ್ಯಾಕ್ಸಿ ನುರಿಬಾ ಡ್ಯಾಶ್ ಚಿಕಕು ಟ್ಯಾಕ್ಸ್ನೋ ನುರಿಬಾ ಡ್ಯಾಶ್ ಚಿಕಕು ಡ್ಯಾಶ್ ಇದು ಪೋಸ್ತೋ. ಪೋಸ್ತ್ಗ ಅರಿಮಸ್. ಪೋಸ್ತೋಗ ಅರಿಮಸ್. ಹಾಂ, ಡ್ಯಾಶ್ ನೋಡಿ, ಇದು ನೋಡಿ ಕನ್ನಡದಲ್ಲೇ ನೋಡಿ. ಪೋಸ್ತೋಗ ಅರಿಮಸ್ ಅಂತ ಇದಿದೆ ಅಂತೆ. ಪೋಸ್ತೋಗ ಅರಿಮಸ್, ಪೋಸ್ಟ್ ಬಾಕ್ಸ್ ಇದೆ ಅಂತೆ. ಈಗ ಎಲ್ಲಿ ಅಂತ ಹೇಳ್ಬೇಕು ನಾವು. ಓಕೆ. ಇದೇನಿದು? ಚಿಕಕು ಚಿಕಾಕು. ಹಾಂ, ಚಿಕಕು ಅಂದರೆ ನಿಯರ್ ಬೈ ಸೆನ್ಸೆ, ಹತ್ರ. ಹಾಂ. ಸೊ ಯಾವುದ್ರ ಹತ್ರ? ಟ್ಯಾಕ್ಸಿ ನುರಿಬಾ ಹತ್ರ ಇದರ ಹತ್ರ ಇದಿದೆ. ಓಕೆ, ಇದರ ಹತ್ರ ಇದಿದೆ. ಗೊತ್ತಾಯ್ತಾ? ಗೊತ್ತಾಗಲಿಲ್ಲ ಸೆನ್ಸೆ. ಇದರ ಹತ್ತಿರ, ಇದರ ಅಂದರೆ ಇದಕ್ಕೆ ಸೇರುತ್ತೆ. ಸೊ ನೋ. ತಕ್ಷಿ ನೊರಿಬಾನೋ ಇದರ ಹತ್ರ. ಚಿಕಾಕುನಿ ಇಲ್ಲಿ ಏನಿದೆ? ಪೋಸ್ತೋಗ ಅರಿಮಸ್, ಇದು ಇದೆ. ಏನು ಡೌಟ್ ಇದೆಯಾ? ಸಿಮ್ ಕನ್ನಡ. ಇದರ ಹತ್ರ ಇದಿದೆ. ನೊರಿಬಾ ತಾಕ್ಷಿ ನೊರಿಬಾನೋ ಚಿಕಾಕುನಿ ಪೋಸ್ತೋಗ ಅರಿಮಸ್. ಎಸ್. ಸುಮನ್ ಸರ್. ಅನಯವ ಸುಪಾತೋ ಗಿನ್ಕೋ ನೋ ಐದಾನಿ ಅರಿಮಸ್. ಎಸ್. ಇದು ಯಾವುದು? ಇದು ಹನಯವ. ಹನಯವ ಸೂಪಾತೋ, ಇದು ಮತ್ತೆ ಇದರ ಮಧ್ಯದಲ್ಲಿ ಇದೆ. ಎಸ್. ಹನಯವ ಸೂಪಾತೋ ಗಿಂಕೋನೋ ಐದಾನಿ ಅರಿಮಸ್. ಸೂಪರ್. ಹರ್ಷಿತಾ ಸರ್. ಕೋಹೆನ್ ಡ್ಯಾಶ್ ದಾರೆ ಡ್ಯಾಶ್ ಇಮಸೆನ್. ನೋಡಿ, ಮತ್ತೆ ನಿಮಗೆ ಬಂತಿದ್ದು. ನೋಡಿ, ಅರ್ಥ ಮಾಡ್ಕೊಂಡಿದ್ರೆ ಗೊತ್ತಾಗುತ್ತೆ. ಕೋಹೆನ್ ನೀ ದಾರೆಮೋ ಇಮಸೆನ್
ಅಂದ್ರೆ ಓ ಪಾರ್ಕ್ ಯಾರು ಇಲ್ಲ. ಏನು ಸಾರಿ? ಪಾರ್ಕ್ ಅಲ್ಲಿ ಕೋಹೆನ್ ನೀ ಡಾರೆಮೋ ಇಮಸೆನ್. ಸೂಪರ್. ಅಲ್ಲಿ ಯಾರೂ ಇಲ್ಲ. ಸದ್ಯ ಅರ್ಥ ಆಗಿದೆ ನಿಮಗೆ. ಕೋಹೆನ್ ಪಾರ್ಕ್ ಅಲ್ಲಿ ಯಾರು ಇಲ್ಲ. ಕೋ ಹೆನ್ ಅಲ್ಲ. ಕೋಹೆನ್ ಹಾಂ ಬರೀ ಕೊಯನ್ ಅಲ್ಲ, ಎಳಿಬೇಕು. ಕೋಹೆನ್ ಕೋ ಕೋಹೆನ್ ಎನ್, ಕೋ ಎನ್ ಹೆಂಗೆ ಗೊತ್ತಾಡಿ. ಕೋಹೆನ್ ಕೋ ಕೋ ಎನ್, ಕೋ ಎನ್. ನೀವು ಹೇಳ್ತಿರೋದು ಹೆಂಗೆ ಕೇಳಿಸಿ ಗೊತ್ತಾ? ಕೋ ಹೆನ್ ಅಂತ ಕೇಳಿಸಿದೆ. ಜಪನೀಸಲ್ಲಿ ಅರ್ಥನೇ ಆಗಲ್ಲ. ಕೋಹೆನ್ ಓಕೆ ಕೋ ಎನ್. ಕೋಹೆನ್ ಎಸ್. ಕೋ ಎನ್ನಿ ಧಾರೆಮೋ ಇಮಸೆನ್. ಅಲ್ಲಿ ಯಾರೂ ಇಲ್ಲ. ಓಕೆ, ಚೈತ್ರ ಸರ್. 지무쇼니 ಫುಕುಸು ತೋ ಪಸೊಕಾನ್ ನಾದೋಗ ಅರಿಮಾಸ್. ಎಸ್. ಸೊ ಇಲ್ಲಿ ತೋ ಅಂತನಾದರೂ ಹೇಳ್ಬೋದು, ಇಲ್ಲ ಈ ಚಾಪ್ಟ್ರಲ್ಲಿ ಇನ್ನೊಂದು ಹೇಳಿದ್ದಾರೆ. ಗೊತ್ತಾ ಏನು ಅಂತ, ಯಾವುದು ಅಂತ? ಎಸ್, ಯಾ. ಯಾರು ಹೇಳಿದ್ರಪ್ಪ ಯಾ ಅಂತ? ಎಸ್, ಯಾ. ಓ, ನೀವು ಹೇಳಿದ್ರೆ ಸರ್. ಹೈ, ಯಾ. ಇದು ಮತ್ತು ಇದು ಇತ್ಯಾದಿ ಇದೆ. ಯಾವುದೇ ತೋ ಆದರೂ ಹೇಳ್ಬೋದು, ಯಾ ಆದರೂ ಹೇಳ್ಬೋದು. ಎಸ್. ಗೊತ್ತಾಯ್ತಾ ಚೇತ್ ಸರ್? ಓಕೆನಾ? ಹಾ ಸೆನ್ಸೆ. ಜಿಮುಶೋನಿ ಫಾಕ್ಸುತೋ ಪೊಸೊಕೋನ್ ನಾದೋಗ ಅರಿಮಾಸ್. ಹಿಂಗೆ ಹೇಳಿದಾಗ ನೀವು ತೋ ಹೇಳಿದಾಗ ಏನಾಗುತ್ತೆ ಗೊತ್ತಾ? ಬರೀ ಇದು ಮತ್ತು ಇದು ಎರಡೇ ಇದೆ ಅಂತ ಆಗುತ್ತೆ. ಆದರೆ ಮುಂತಾದವುಗಳು ಅನ್ನೋದಕ್ಕೆ ಯಾ ಹೇಳಬೇಕು. ಇವೆರಡೇ ಅಲ್ಲ, ಇನ್ನೂ ಬೇರೆ ಬೇರೆ ಇದ್ದಾವೆ ಆಫೀಸಲ್ಲಿ. ಸೊ ಆ ಮೀನಿಂಗ್ನ ನೀವು ಕೊಡಬೇಕು, ಯಾ ಸೇರಿಸಿ. ಫಾಕ್ಸಿಯಾ ಪೊಸೊಕೊನ್ನಾದೋಗ ಅರಿಮಾಸ್. ಎಸ್. ಸೊ ಅದೇ ತೋ ಬಂದರೆ ಏನು ಮಾಡೋಕ್ಕಾಗಲ್ಲ, ಅರ್ಥ ಆಗುತ್ತೆ ಸ್ಟಿಲ್. ಬಟ್ ಯಾವ ಉಪಯೋಗಿಸಿದ್ರೆ ಅಪ್ರಾಪ್ರಿಯೇಟ್ ಮೀನಿಂಗ್ ಕೊಡುತ್ತೆ, ಸಮಂಜಸವಾದ ಅರ್ಥ. ಓಕೆ, 6ನೇದು ಚೇತನ ಆಯಿತು. ಕಲೇಸನ್. ದಾರೆತೋ ಕೋಬೆಎ ಇಕಿಮಷ್ಟಕ. ಸೂಪರ್. ಕಿಮುರ ಸಾಂತೋ ಇಕಿಮಷ್ಟ. ಸೂಪರ್. ದಾರೆತೋ ಯಾರ ಜೊತೆ ಕೋಬೆಗೆ ಹೋಗಿದ್ರಿ ಅಲ್ಲ, ಹೋದ್ರಿ. ಕಿಮುರ ಸಾನ್ ಜೊತೆ ಹೋದೆ. ಸೂಪರ್. ನೋಡಿ ಹಿಂಗೆ ಬರಬೇಕು. ಎಸ್. ಯಾರ ಜೊತೆ ಹೋದ್ರಿ? ಅಲ್ಲಿಗೆ ಇವ್ರ ಜೊತೆ ಹೋದೆ. ಎಸ್, ಸೂಪರ್. ಓಕೆ, 4 ಜನ. ಕಲ್ಲೇಸನ್ ಆಯಿತು. ರಘುಸನ್. ಸೊಕೋನಿ ಡ್ಯಾಶ್ ಅರಿಮಸ್ಕ ಕೈ ಕಾಗಿಗ. ಓಕೆ, ಕಾಗಿಗ ಅರಿಮಸ್. ಕಾಗಿಗ ಅಲ್ಲ, ಎಳಿಬಾರ್ದು. ಕಗಿಗ ಅರಿಮಸ್. ಅರ್ಥ? ಸೊಕೋನಿ ಅಂದ್ರೆ ಕಗಿ ಅಂದ್ರೆ ಕೀ ಸೆನ್ಸೆ. ಕೀ ಇದೆ ಅಂತ. ಕೀ ಇದೆ. ಈಗ ನೀವು ಸೊಕೋನಿ ನೋಡಿ, ಯಾವುದು ಹೊಂದುತ್ತೆ. ಸೊಕೋನಿ ದಾರೆಗ. ಅಲ್ಲಿ ಯಾರಿದ್ದಾರೆ ಅಲ್ಲಿ ಕೀ ಇದೆ ಅಂತ ಹೇಳ್ತೀರಾ? ಅಲ್ಲಿ ವಸ್ತು ಇದೆಯೋ ಮನುಷ್ಯ ಇದ್ದಾನ? ವಸ್ತು ಇದೆ. ಮತ್ತೆ ದಾರೆಮೋ. ಸಾರಿ, ದಾರೆ ಅಲ್ಲ, ಏನು ನಾನೀಗ ಅಲ್ವಾ? ನಾನೀಗ. ಓಕೆ, ಅಲ್ಲಿ ಏನಿದೆ? ಇಲ್ಲಿ ಸಂತೋಷ ಸಾನ್ ಇದ್ದಾಗ ನೀವು ಹೇಳ್ಬೋದು ಧಾರೆಗಾಯಿ ಮಸ್ತ ಅಂತ, ಅಲ್ವಾ? ವಸ್ತು ಬಗ್ಗೆ ಕೇಳ್ತಿರೋದು. ಅಲ್ಲಿ ಏನಿದೆ? ಕೀ ಇದೆ. ಸ್ವಲ್ಪ ಕನ್ಫ್ಯೂಸ್ ಆದ್ರಿ ಅಂತ. ಸೊಕೊನಿ ನಾನೀಗ ಅರಿಮಸ್ಕ, ಖಗೀಗ ಅರಿಮಸ್. ಎಸ್. ಸುಮನ್ ಸರ್. ನೀವನಿ ದಾರೆಗ ಇಮಸ್ಕ. ಓ, ಸೂಪರ್. ದಾರೆಮೋ ಇಮಸೆನ್. ಎಸ್. ದಾರೆಗೆಲ್ಲಿದೆ? ಇಲ್ಲಿದೆ ದಾರೆಗ. 2A 2B. ದಾರೆಮೋ ಇಮಸೆನ್. ಅಲ್ಲಿ ಯಾರಿದ್ದಾರೆ? ಯಾರೂ ಇಲ್ಲ. ಸೂಪರ್. ಅಷ್ಟೇ ಸರ್.
ಹಾಂ ಮಿಸೆತ್ತೆ ತೇನಾ ಮಿಸೆದೆ ಹಾಂ ಮಿಸೆದೆ ಹ್ಞೂ ಡ್ಯಾಶ್ ಕೈ ಮಸ್ತಕ ಹ್ಞೂ ಅಂದ್ರೆ ಮಿಸೆತ್ತೆ ಅಂದ್ರೆ ಮಿಸೆ ಶಾಪ್ ಅಲ್ವಾ? ಶಾಪ್ ಹತ್ರ ಶಾಪ್ ಓಕೆ, ಇದು ಅರ್ಥ ಆಗಿಲ್ಲ ಅಂದ್ರೆ ನೋಡಿ ಇಲ್ಲಿಗೆ ಬನ್ನಿ. ಏನು ಅರ್ಥ ಆಯ್ತು ನೋಡಿ ಸೆಂಟೆನ್ಸ್. ಇದು ಅರ್ಥ ಆಗಿದೆಯಾ? ಖೈ ಮಸ್ತಕ ಹಾಂ ಖೈ ಮಸ್ತಕ ಏನ್ ತಗೋತೀರಾ? ಬೈ ಮಾಡ್ತೀರಾ? ಶಾಪ್ ಅಲ್ಲಿ ಏನ್ ಬೈ ಮಾಡ್ತೀರಾ? ಮಾಡ್ತೀರಾ ಅಲ್ಲ, ಮಾಡಿದ್ರಿ. ಮಾಡಿದ್ರಿ. ಹಾಂ ಸೊ ಹಾಂ ಶಾಪ್ ಅಲ್ಲಿ ಏನು ಬೈ ಮಾಡಿದ್ರಿ? ನಾನಿವು ಸುಮ್ಮನೆ ಕಾನ್ಫಿಡೆನ್ಸ್ ಹೇಳಿ ಬಂತು. ನಾನಿವು ಎಸ್, ನಾನಿಯೋ ಏನನ್ನ ಅಲ್ಲಿ ಏನನ್ನ ತಗೊಂಡ್ರಿ ಅಲ್ಲಿ ಏನನ್ನ ತಗೊಂಡ್ರಿ ಅಲ್ವಾ? ಹಾಂ ಕೇಳ್ತಂತೆ. ಡ್ಯಾಶ್ ಕೈ ಮಸ್ತನ್ ದೇಶ್ತ ಏನಂತಿದು? ಕೈ ಮಸ್ತನ್ ದೇಶ್ತ ಕೈಮಸಂದಿಷ್ಟ, ಕೈಮಸಂದಿಷ್ಟ ತಗೊಂಡ್ಲಿಲ್ಲ. ಸೊ ಇಲ್ಲಿ ಏನಾಗ್ಬೇಕಿಲ್ಲಿ? ಏನೂ ತಗೊಂಡ್ಲಿಲ್ಲ. ನಾನಿಮೋ ಎಸ್, ಇಷ್ಟೇ ನೋಡಿ. ಕನ್ನಡದಲ್ಲಿ ಹೋಲಿಕೆ ಮೇಲೆ ಹೇಳಿದಕ್ಕೆ ಬಂತು. ಎಸ್, ಮಿಸೆದೆ ನಾನಿಯೋ ಕೈ ಮಸ್ತಕ, ಅಲ್ಲಿ ಏನು ತೊಗೊಂಡ್ರಿ? ನಾನಿಮೋ ಕೈ ಮಸೆಂದೆಸ್ತ, ಏನನ್ನೂ ತೊಗೊಳ್ಲಿಲ್ಲ. ಫಿನಿಶ್. ಚೇತನ್ ಮಿರಾಸಾನ್ ವಾ ಆಶ್ತಾ ಡ್ಯಾಶ್ ಇಕಿಮಾಸ್ಕ ಆಶ್ತಾ ದೊಕೋಎ ಇಕಿಮಾಸ್ಕ ದೊಕೊಮೊ ಇಕಿಮಸೆನ್. ಎಸ್, ಅರ್ಥ? ಮಿರಾಸಾನವರು ನಾಳೆ ಎಲ್ಲಿಗೆ ಹೋಗ್ತೀರಾ? ಎಲ್ಲಿಗೂ ಹೋಗಲ್ಲ. ಎಲ್ಲಿಗೂ ಹೋಗಲ್ಲ. ಎಸ್, ಮಿರಸಾನಿಗೆ ಕೇಳ್ತಾರೆ, ಅವರು ಹಿಂಗೆ ಹೇಳ್ತಾರೆ. ಓಕೆ, ಪ್ಯಾಸೇಜ್ ಮಾಡುವ. ನಾನು ಓದ್ತೀನಿ. ಸೊ ನಾನು ಓದ್ಬೇಕಾದ್ರೆ ಆಲಿಸಿ, ನಾನು ಎಲ್ಲಿ ಪಾಸ್ ಕೊಡ್ತೀನಿ, ಎಲ್ಲಿ ಏರಿಸ್ತೀನಿ, ಮತ್ತು ಯಾವ ಥರ ನಾನು ಅನಲೈಸ್ ಮಾಡ್ತೀನಿ. ಸೊ ಆ ಥಾಟ್ ಪ್ರೊಸೆಸ್ನ ನೀವು ನೋಡಿ ಮತ್ತು ಅದನ್ನು ಅಳವಡಿಸ್ಕೊಳ್ಳಿ. ಓಕೆ, ಹಾಂ. ಪ್ಯಾಸೇಜ್ ಕೊಟ್ಟರೆ ನಾನು ಫಸ್ಟು ಟೈಟಲ್ ಓದ್ತೀನಿ. ವತಾಶಿನ ಉಚ್ಚಿ, ಸೊ ನನ್ನ ಮನೆ ಅಂತೆ. ಓಕೆ, ನನ್ನ ಮನೆ ಅಂತಿದ್ದಂಗೆ ಏನಿರ್ಬೋದು ನೋಡೋಣ ಬನ್ನಿ. ವತಾಶಿನೋ ಅತರಾಶಿ ಉಚಿವ ಶಿಜುಕನ ತೊಕೊರೋನಿ ಅರಿಮಸ್. ಓಕೆ, ನನ್ನ ಹೊಸ ಮನೆ ನಿಶಬ್ದವಾದ ಜಾಗದಲ್ಲಿ ಇದೆ ಅಂತೆ. ಓಕೆ, ಉಚಿನೋ ತೊನಾರಿನಿ ಕಿರೇನ ಕೋಯಂಗ ಅರಿಮಸ್. ಸೊ ಮನೆಯ ಪಕ್ಕದಲ್ಲಿ ಸುಂದರವಾದ ಪಾರ್ಕ್ ಇದೆ. ಓಕೆ, ಕೋಯನ್ನೋ ಮಾಯೇನಿ ತೊಶೋಕಂತೋ ಕಿಸಾತೆಂಗ ಅರಿಮಸ್. ಸೊ ಪಾರ್ಕ್ ಮುಂದ್ಗಡೆ ಏನಿದೆ? ಲೈಬ್ರರಿ ಮತ್ತು ಕಾಫಿ ಶಾಪ್ ಇದೆ ಅಂತೆ. ವತಾಶಿವ ತೊಶೋಕಂದೆ ಹೋ ಓ ಕರಿಮಸ್. ನಾನು ಅಲ್ಲಿ ಬುಕ್ಕನ್ನು ಬಾರೋ ಮಾಡ್ತೀನಿ, ಲೈಬ್ರರಿಯಲ್ಲಿ. ಸೊ ಅಷ್ಟೇ. ಕೋಯೆಂದೆ ಯೊಮಿಮಸ್, ಆಮೇಲೆ ಪಾರ್ಕಲ್ಲಿ ಓದ್ತೀನಿ. ತೊಕಿದೊಕಿ ಕಿಸಾತೆಂದೆ ಯೊಮಿಮಸ್, ಆವಾಗಿವಾಗ ಎಲ್ಲಪ್ಪ ಇದು ಕಾಫಿ ಶಾಪಲ್ಲಿ ಓದ್ತೀನಿ. ಕಿಸಾತೆನ್ನೋ ಕೋಹಿವ ಒಯ್ಶಿದೆಸ್, ಕಾಫಿ ಶಾಪಿನ ಕಾಫಿ ಕಾಫಿ ಶಾಪ್ ಅಲ್ಲ, ಸಾರಿ, ಕ್ಯಾಫೆಟೇರಿಯಾದ ಕಾಫಿ ರುಚಿಯಾಗಿದೆ. ಹಾಂ, ರುಚಿಯಾಗಿದೆ. ಉಚಿನೋ ಚಿಕಾಕುನಿ ಯೂಬಿಂಕ್ಯೊಕುತೋ ಗಿಂಕೋಗ ಅರಿಮಸ್. ಮನೆ ಹತ್ರದಲ್ಲಿ ಪೋಸ್ಟ್ ಆಫೀಸು ಮತ್ತು ಬ್ಯಾಂಕ್ ಇದೆ. ಯೂಬಿಂಕ್ಯೊಕುತೋ ಗಿಂಕೋನೋ ಆಯ್ದಾನಿ ಸೂಪಾಗ ಅರಿಮಸ್. ಸೊ ಪೋಸ್ಟ್ ಆಫೀಸು ಮತ್ತು ಬ್ಯಾಂಕ್ನ ಮಧ್ಯದಲ್ಲಿ ಸೂಪರ್ ಮಾರ್ಕೆಟ್ ಇದೆ. ಸೂಪಾನೋ ನಕನಿ ಹನಯ ಒಯ್ಶಿ ಪಾಯಾಗ ಅರಿಮಸ್. ಸೊ ಇದ್ರ ಒಳಗಡೆ ಸೂಪರ್ ಮಾರ್ಕೆಟ್ ಒಳಗಡೆ ಏನಿದು ಹೂ ಶಾಪು ಮತ್ತು ರುಚಿಕರವಾದ ಪಾನ್ ಶಾಪು ಇದೆ. ತೊತೆಮೋ ಬೆನ್ರಿದೆ.
ತುಂಬ ಅನುಕೂಲವಾಗಿದೆ. ಏನು ಮನೆ. ಓಕೆ, ಅರ್ಥ ಆಯಿತು ಒಂದು ಲೆವೆಲಿಗೆ. ಕ್ವಶನ್ನ ಟ್ಯಾಕಲ್ ಮಾಡ್ತೀನಿ. ವತಾಶಿನ ಉಚಿ ವ ಯಾವುದು? 1, 2, 3ನೇದು. 3ನೇನೋ ದೊರೆದೇಸ್ಕ. ನನ್ನ ಮನೆ ಈ 3ರಲ್ಲಿ ಯಾವುದು? ಓಹೋ. ಓಕೆ, ಇನ್ನೊಂದ್ಸಲ ಓದ್ಬೇಕು ನಾನು. ಚಿವ ಶಿಜುಕಾನ ತಕೋರು ನೆರಿಮಸ್ ಮನೆ. ಓಕೆ, ನೀವು ನೋಡಿ ಯಾವುದು ಅಂತ ಗೊತ್ತು ಮಾಡಿಟ್ಕೊಳ್ಳಿ, ಕೇಳ್ತೀನಿ ನಾನು. ಸಾಮಾನ್ಯ ಇಲ್ಲಿದೆ, ತೊಂದರೆ ಪಕ್ಕದಲ್ಲಿ ಏನಿದೆ? ಕೋಯನ್ ಇದೆ. ಮನೆಯ ಪಕ್ಕದಲ್ಲಿ ಕೋಯನ್ ಇದೆ. ಓಕೆ, ಇದಾಗ್ಬೋದು, ಇಲ್ಲ ಇದಾಗ್ಬೋದು. ಕೋಯನ್ನೋ ಮಾಯನ್ನಿ ಪಾರ್ಕ್ ಮುಂದ್ಗಡೆ ಲೈಬ್ರರಿ ಇದೆ, ಮತ್ತು ಲೈಬ್ರರಿ ಮತ್ತು ಇದಿದೆ. ಓಕೆ, ಇದಾಗ್ಬೋದು. ಓಕೆ, ವತಾಶಿ ತೋರ್ಸಕ ಅಂದೆ ಕರಿಮಸ್. ಆಮೇಲೆ ತೊಗೊತೀನಿ ಕಿಸಾದಿಂದ ವಿಮರ್ಸ್. ಓಕೆ, ಕಿಸಾದಿಂದ ಕೋಯಿ ವಹಿಸಿದೆ. ಉಚಿನೋ ಚಿಕಾಕುನಿ ಯೂಬಿಂಗ್ ಕ್ಯೋಕಿತು ಗಿಂಕೋಗಾರು. ಸೊ ಇದಿದೆ. ಆಮೇಲೆ ಯೂಬಿಂಗ್ ಗಿಂಕೋನು ಆಯ್ದನಿ ಸೂಪಾಗಾರು. ಓಕೆ, ನನಗೆ ಉತ್ತರ ಸಿಕ್ತು. ನಿಮಗೆ ಯಾರಿಗೆ ಗೊತ್ತಾಯ್ತಾ? ಥರ್ಡ್ ಒನ್ ಸೆನ್ಸೆ. ಓಕೆ, ಬೇರೆ ಯಾರಾದರೂ? ಮೂರನೇ ಸೆನ್ಸೆ. ನೀವು ಬರೆಯೋದಾ? ಕಲೇಸನ್ ಇಲ್ಲ. ಹರ್ಷಿತಾ ಸನ್ ಇಲ್ಲ, ಇದೀನಿ ಸೆನ್ಸೆ, ಆದರೆ ಗೊತ್ತಾಗಿಲ್ವಾ? ಹರ್ಷಿತಾ ಸನ್? ನನ್ಗೆ ಲಾಸ್ಟ್ 1 ಪಾಯಿಂಟ್ ಅದು ಪೋಸ್ಟ್ ಆಫೀಸ್ ಮತ್ತೆ ಬ್ಯಾಂಕ್ ಅದೊಂದು ಅರ್ಥ ಆಗ್ಲಿಲ್ಲ. ಸೊ ಓಕೆ, ಬರ್ತೀನಿ ಅಲ್ಲಿಗೆ. ಇನ್ಯಾರು ಉಳಿದ್ರು? ಸುಮನ್ ಸನ್. ಓಕೆ, ನಿಮಗೆ ಗೊತ್ತಾಗಿದೆ. ಓಕೆ, ಬರ್ತೀನಿ ನೋಡಿ ಹೆಂಗೆ ಅಂತ ಅನಲೈಸ್ ಮಾಡೋಣ. ವತಾಶಿನೋ ಅತರಾಶಿ ಉಚಿವ ಶಿಜುಕಾನ ತಕೋರೋನಿ ಅರಿಮಸ್. ಓಕೆ, ಅದು ನಮಗೆ ಏನು ಗೊತ್ತಾಗ್ತಿಲ್ಲ. ಉಚಿನೋ ತೊನಾರಿನಿ ಕಿರೇನ ಕೋಯಂಗ ಅರಿಮಸ್. ನನ್ನ ಪಕ್ಕದಲ್ಲಿ, ಮನೆ ಪಕ್ಕದಲ್ಲಿ ಇದೆ. ಬಲ್ಗಡೆನ ಎಡಗಡೆನ ಅಂತ ಹೇಳಿಲ್ಲ. ಓಕೆ, ಪಾರ್ಕ್ ಇದೆ ನಮ್ಮ ಪಾರ್ಕ್. ಇದಾದ್ರೂ ಆಗಿರ್ಬೋದು. ಹಾಂ, ಕೋಯನ್ನೋ ಮಾಯೇನಿ ಶೋಕಾಂತೋ ಕಿಸಾತೆಂಗ ಅರಿಮಸ್. ಮನೆ ಮುಂದ್ಗಡೆ ಏನಿದೆ? ಕಾಫಿ ಶಾಪ್, ಲೈಬ್ರರಿ ಇದೆ, ಕಾಫಿ ಶಾಪ್ ಇದೆ. ಇದು ಮನೆ ಮುಂದ್ಗಡೆ ಇಲ್ಲ, ಸೊ ಇಲ್ಲೇ ಇದು ಔಟ್ ಆಗಿಬಿಡುತ್ತೆ ಅನ್ನಿಸ್ತದೆ. ಓಕೆ, ಇದನ್ನು ಅನ್ಕೊಳ್ಳೋಣ, ಇದು ಮುಂದ್ಗಡೆ ಇದೆ ಅಂತ. ವತಾಶಿವ ತುಷಕಾಂದೆ ಕರಿಮಸ್. ಓಕೆ, ಅಫ್ಕೋರ್ಸ್ ಲೈಬ್ರರಿ ಇದೆ ಅಂದರೆ ಅಲ್ಲಿ ಹೋಗಿ ತೊಗೊತಾನೆ, ಬಾರೋ ಮಾಡ್ತಾನೆ. ಸೊ ಅಷ್ಟೇ, ಕೋಯಿಂದ ಯಮಿಮಸ್. ಆಮೇಲೆ ಇಲ್ಲಿ ಓದ್ತಾನೆ, ಪಾರ್ಕಲ್ಲಿ ಓದ್ತಾನೆ. ಆಮೇಲೆ ಅವಾಗ ಇಲ್ಲೂ ಓದ್ತಾನೆ. ಕಿಸ್ಸಾತೆನ್ನೋ ಕೋಹಿವ ವಹಿಸಿದೆ. ಓಕೆ, ಚೆನ್ನಾಗಿದೆ ಅಂತಾನೆ. ಉಚಿನೋ ಚಿಕಾಕುನಿ. ಓಕೆ, ಮನೆ ಹತ್ತಿರದಲ್ಲಿ. ಉಚಿನೋ ಚಿಕಾಕುನಿ ಯೂಬಿಂಗ್ ಕ್ಯೋಕುತೋ ಗಿಂಕೋಗ ಆರು. ನಮ್ಮ ಮನೆ ಹತ್ತಿರದಲ್ಲಿ ಏನಿದೆ? ಪೋಸ್ಟ್ ಆಫೀಸ್ ಇದೆ ಮತ್ತು ಬ್ಯಾಂಕ್ ಇದೆ. ಸೊ ಇಲ್ಲೂ ಇದೆ, ಅಲ್ಲೂ ಇದೆ. ಈಗ ನೋಡಿ ಟೈ ಬ್ರೇಕರ್. ಯೂಬಿಂಗ್ ಕ್ಯೋಕುತೋ ಗಿಂಕೋನೋ ಆಯ್ದಾನಿ. ಓಕೆ, ಪೋಸ್ಟ್ ಆಫೀಸು ಮತ್ತು ಬ್ಯಾಂಕಿನ ಮಧ್ಯದಲ್ಲಿ ಏನಿದೆ? ಸೂಪಾಗಾರಿಮಸ್. ಸೊ ಎಲ್ಲಿದೆ? ಇದೆ ಇಲ್ಲಿ. ಇದಾಗ್ಬೋದು, ಬಟ್ ಇದು ಫಸ್ಟಿಂದನೇ ತಪ್ಪಿದೆ. ಸೊ ಇದು ಹಿಂಟ್, ಟ್ರೈ ಬ್ರೇಕರ್. ಸೂಪ ಅನ್ನೋ ನಕನಿ ಹನಯ ಒಯ್ಸಿ ಪಾಂಗ ಅರಿಮಸ್. ಅದೇನೋ ಅದ್ರ ಬಗ್ಗೆ ಮಾತಾಡಿಲ್ಲ, ಚಿತ್ರದಲ್ಲಿ ತೋರಿಸಿಲ್ಲ. ತೊತೆಮೋ ಬೆರ್ರಿದೆಸ್. ಸೊ ಭಾಳ ಅನುಕೂಲವಾಗಿದೆ ಅಂತ ನನ್ನ ಮನೆ. ಇದು ಅನಾಲಿಸಿಸ್. ಗೊತ್ತಾಯ್ತಾ ಗೊತ್ತಾಯ್ತು ಹರ್ಷಿತಾ ಸರ್? ಡೌಟ್ ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತು. ಎಸ್. ಸೊ ಅದೇ ವೊಕ್ಯಾಬ್ಯುಲರಿ ಗೊತ್ತಿರಬೇಕು ನನ್ನ ಪ್ರಕಾರ. ನನ್ಗೆ ಅದೇ ಗಿಂಕೋ ಮತ್ತೆ ಪೋಸ್ಟ್ ಆಫೀಸ್ ಮಧ್ಯದಲ್ಲಿ ಸೂಪ, ಅದು ವೊಕ್ಯಾಬ್ಯುಲರಿ ಗೊತ್ತಾಗ್ಲಿಲ್ಲ. ಇದರಲ್ಲಿ ಈ ಸೆಂಟೆನ್ಸಲ್ಲಿ ಯಾವ ವೊಕ್ಯಾಬ್ಯುಲರಿ ಗೊತ್ತಾಗಲಿಲ್ಲ? ಅದೇ ಸೂಪ ಮಧ್ಯದಲ್ಲಿರೋದು ಮಾಯೆ. ಸೂಪ ಅಂದ್ರೆ ಏನು? ಸೂಪರ್ ಮಾರ್ಕೆಟ್ ಅಲ್ವಾ? ಸೂಪರ್ ಮಾರ್ಕೆಟ್. ನೀವೇನಂತ ಅನ್ಕೊಂಡ್ರಿ? ಅದ್ ಗೊತ್ತಾಯ್ತು ನನ್ಗೆ. ಇವೆರಡು ಮಧ್ಯದಲ್ಲಿರೋದು. ಓಕೆ, ಎರಡರ ಮಧ್ಯ ಅಂದರೆ ಪೋಸ್ಟ್ ಆಫೀಸು ಮತ್ತು ಬ್ಯಾಂಕ್ ಮಧ್ಯದಲ್ಲಿ ಇದೆ ಅಂತ. ಅದು ಆ ಚಿತ್ರ ನೋಡಿದ್ರೆ ಆಯ್ತಲ್ವಾ? ಐದನೇ ಅನ್ನೋದು ಮೇ ಬಿ ಗೊತ್ತಾಗಿಲ್ಲ. ಐದರಲ್ಲಿ ಗೊತ್ತಾಗಿಲ್ಲ ಅನ್ಸುತ್ತೆ. ಎಸ್ ಅಲ್ವಾ? ಅದೇ ಗೊತ್ತಾಗಿಲ್ಲ ಅನ್ಸುತ್ತೆ. ಪ್ಲೇಸ್ ನಾನು ಅದೇ ಹುಡುಕ್ತೆ. ಆಯ್ದ ಅಂದರೆ ಮಧ್ಯ.
ಇದು ಮತ್ತು ಇದರ ಮಧ್ಯ ಸೇಮ್ ಕನ್ನಡನೇ ಇದೆ. ಎಸ್. ಸೊ ಕಲೇಶ ನಿಮ್ಮದು ಕ್ಲಿಯರ್ ಆಯಿತಾ ಡೌಟು? ಹಾಂ ಸರ್ ಕ್ಲಿಯರ್ ಆಯ್ತು. ಎಸ್. ಸೊ ಅದೇ ಈ ಥರ ಪ್ಯಾಸೇಜ್ ಓದಬೇಕು. ನೋಡಿ ನಾನು ಎಲ್ಲೆಲ್ಲಿ ಸ್ಟಾಪ್ ಮಾಡಿದೆ ಅಂದರೆ ಎಲ್ಲೆಲ್ಲಿ ಏಜೆಂಟ್ಸ್ ಇದೆಯೋ ಅಲ್ಲಿ ನಾನು ಸ್ಟಾಪ್ ಮಾಡ್ತೀನಿ, ಪಾಸ್ ಮಾಡ್ತೀನಿ. ಆಮೇಲೆ ಒಂದ್ಸಲ ಓದೋಕ್ಕೆ ಶುರು ಮಾಡಿದೆ ಸೆಂಟೆನ್ಸ್ನ ಫುಲ್ ಸ್ಟಾಪ್ ಬರೋ ತನಕ ಪಾಸ್ ಮಾಡಿ ಓದ್ತೀನಿ. ಎಲ್ಲೆಲ್ಲಿ ಪಾಸ್ ಮಾಡ್ತೀನಿ ಅಂದರೆ ಎಲ್ಲೆಲ್ಲಿ ಪಾರ್ಟಿಕಲ್ ಇದೆಯೋ, ಎಲ್ಲೆಲ್ಲಿ ಏಜೆಂಟ್ ಇದೆಯೋ ಅಲ್ಲಿ. ಸೊ ಈ ಥರ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೂ ಬರುತ್ತೆ. ಎಸ್. ಸೊ ಇನ್ನೊಂದು 3 ನಿಮಿಷದ ಏನೋ ಡೌಟ್ ಇದೆಯಾ?